ಈಗೊಂದು ಮನೆಯಲ್ಲಿ ಇಬ್ಬರು ಅಕ್ಕ ತಂಗಿಯರು ಅಂದರೆ ಅಣ್ಣ ತಮ್ಮನ ಹೆಂಡಂದಿರು ಇಬ್ಬರು ನೆಗೆಣಿದರಿರ್ತಾರೆ. ಒಬ್ಬಳು ತುಂಬಾ ಒಳ್ಳೆಯ ಸ್ವಭಾವದೊಳಗಿರ್ತಾಳೆ. ಆದರೆ ಇನ್ನೊಬ್ಬಳು ತುಂಬಾ ಒಂದು ರಫ್ ರೂಡ್ ಅಂತಲ್ಲ ಆ ಟೈಪ್. ಅಣ್ಣನ ಹೆಂಡತಿ ಹಾಗಿರ್ತಾಳೆ, ತಮ್ಮ ಹೆಂಡತಿ ತುಂಬಾ ಸೌಮ್ಯ ಸ್ವಭಾವದವಳು. ತುಂಬಾ ಸೌಮ್ಯ ಮತ್ತು ಯಾರಿಗೂ ನೋವು ಮಾತಾಡ್ತಿರಂಗಿಲ್ಲ. ಮತ್ತು ತನ್ನ ಕೆಲಸ ಮಾಡ್ತಾನೆ ತಾನೇ ಒಂದು ಕಷ್ಟದಲ್ಲಿರ್ತಾಳೆ. ಕಷ್ಟದಲ್ಲಿದ್ದರೂ ಕೂಡ ಇನ್ನೊಬ್ಬರು ಕಷ್ಟ ಅಂತಂದರೆ, ಇನ್ನೊಬ್ರಿಗೆ ಏನಾದರೂ ಸಮಸ್ಯೆ ಇದೆ ಅಂದರೆ ಅವರಿಗೆ ತನ್ನ ಕೈಲಾದಷ್ಟು ತನ್ನಲ್ಲಿರ್ತಕ್ಕಂಥದ್ರಲ್ಲೇ ಅವರಿಗೆ ಸಹಾಯವನ್ನು ಮಾಡ್ತವಂತಹ ಒಂದು ಗುಣವನ್ನು ಹೊಂದಿರ್ತಾಳೆ. ಮತ್ತು ತಮ್ಮ ಅಣ್ಣ ತಮ್ಮಂದಿರಿಗೆ ಆಗಲಿ ಅಥವಾ ಅಕ್ಕಪಕ್ಕದವರಿಗಾಗಲಿ ಅಥವಾ ತನ್ನ ನಾದಿಂದೇರಿರ್ತಾರಲ್ಲ 4-5 ಜನ ನಾದಿಂದೇರಿರ್ತಾರೆ ಅವರಿಗೆ. ಹಾಗೆ ಅವರಿಗೆ ಪ್ರತಿಯೊಬ್ಬರನ್ನು ಚೆನ್ನಾಗಿ ತನ್ನ ಒಂದು ಕೈಲಾದಷ್ಟು ಸಹಾಯನ ಮಾಡ್ತಾ ಇರ್ತಾಳೆ ಅವಳು. ಬಟ್ ಇವಳು ದೊಡ್ಡವಳೇನಿರ್ತಾಳಲ್ಲ ಏನು ಸುಮ್ಮನೆ ಸಣ್ಣದಕ್ಕೆ ಮನೆಯಲ್ಲಿ ಒಂದೇನಾದರೂ ಹಸು ಕರು ತನ್ನ ಕಡೆ ಬಂದರೆ ಅದಕ್ಕೆ ಜಗಳ ತೆಗೆಯೋದು, ಅಥವಾ ತನ್ನ ಬಳ್ಳಿಯಲ್ಲಿ ಯಾವುದಾದ್ರೂ ಕಾಯಿ ಯಾರಾದರೂ ಹರ್ಕೊಂಡು ಹೋಗಿದ್ರೆ ಅದು ಅವಳೇ ಮಾಡಿದ್ದಾಳಂತೇಳಿ ಜಗಳ ತೆಗೆಯೋದು. ಮತ್ತು ಸುಮ್ಮನೆ ಒಂದು ಬಟ್ಟೆ ಒಗೆಯೋಕ್ಕೆ, ಒಂದು ನೀರಿನ ಸಲುವಾಗಿ, ಪ್ರತಿಯೊಂದರ ಸಲುವಾಗಿಯೂ ಅವಳ ಜೊತೆ ಜಗಳ ಮಾಡ್ತಾನೆ ಇರ್ತಾಳೆ. ಆದರೆ ಅವಳು ಇರಲಿ ಹೋಗು, ಜಗಳ ಮಾಡೋದ್ರಿಂದ ತುಂಬಾ ಸುಮ್ಮನೆ ಜನರಿಗೆ ಏನು ಜಗಳ ಮಾಡ್ತಾರಪ್ಪ ಅಂತ ಅಂದ್ಕೊಳ್ತಾರೆ ಅಂಥೇಳಿ ಅವಳು ಒಟ್ಟ ಎಂತ ಸುಮ್ಮನೆ ಇರ್ತಿರ್ತಾಳೆ. ಯಾರ ಕೈಲಿ ಏನೂ ಅನಿಸ್ಕೋಬಾರ್ದು ಅಂಥೇಳಿ ಎಲ್ಲವನ್ನು ತಾಳ್ಕೊಳ್ತಿರ್ತಾಳೆ. ಮತ್ತು ಅವಳು ಗಂಡು ಸಣ್ಣ ವಯಸ್ಸಿನಲ್ಲಿ ಮಕ್ಕಳು ಚಿಕ್ಕ ಇರುವಾಗಲೇ 3 ಮಕ್ಕಳು ಇರ್ತವೆ. 3 ಮಕ್ಕಳು ಚಿಕ್ಕವರಿರುವಾಗಲೇ ಗಂಡ ತೀರ್ಕೊಂಡಿರ್ತಾರೆ. ಅವರು ತುಂಬಾ ಸ್ವಭಾವತಃ ತುಂಬ ಒಳ್ಳೆಯ ಗಂಡನಾಗಿರ್ತಾನೆ. ಮತ್ತು ಅವಳ ಏನಿರ್ತಾಳಲ್ಲ ಅವ್ರ ಅಕ್ಕ, ಅವ್ಳ ಗಂಡನೂ ಕೂಡ ತೀರ್ಕೊಂಡಿರ್ತಾನೆ. ಇಬ್ಬರು ಗಂಡಂದಿರು ಇರೋಂಗಿಲ್ಲ. ಮತ್ತು ಅವಳಿಗೆ ಅಕ್ಕಗೆ 4-5 ಜನ ಮಕ್ಕಳಿರ್ತಾರೆ. ಆದರೆ 7-8 ವರ್ಷ ಆದ ನಂತರ ಒಬ್ಬರು ತೀರ್ಕೊಂಡು ಒಬ್ಬನೇ ಒಬ್ಬ ಮಗ ಉಳಿದಿರ್ತಾನೆ. ಎಲ್ಲರೂ 2 ಹೆಣ್ಣು 1 ಗಂಡು ಎಲ್ಲ ಮಕ್ಕಳು ತೀರಿ ಹೋಗಿರ್ತವೆ. ಆದರೆ ಇವಳು ತಂಗಿ ಆದವಳು ತುಂಬಾ ಮನೆಯಲ್ಲಿ ಯಾರಾದರೂ ಏನಾದರೂ ಬೇಡಿದ್ರೆ ಬಡವರು, ನನಗೆ ಬೇಕಪ್ಪ ಇದು ಮನೆಯನ್ನು ಕಟ್ಕೊಳ್ಳಿಕ್ಕೆ ನನಗೆ ದುಡ್ಡು ಬೇಕಾಗಿವೆ, ನನ್ನ ಹತ್ರ ಗಿಡಗಳಿಲ್ಲ, ನಮ್ಮ ಹೊಲದಲ್ಲಿ ಯಾವ ಸರಿಯಾಗಿ ಬರೋದಿಲ್ಲ ಅದಕ್ಕೆ ಅಂತಂದರೆ ತನ್ನ ಹೊಲದಲ್ಲಿರ್ತಕ್ಕಂಥ ಗಿಡಗಳನ್ನು ಕೊಟ್ಟು ಅವರಿಗೆ ಮನೆ ಕಟ್ಟಲಿಕ್ಕೆ ಕೊಟ್ಟಿರ್ತಾಳೆ. ಮತ್ತು ರಿಲೇಷನ್ದವರಲ್ಲಿ ಒಂದು ನಾದಿನಿ ಮಕ್ಕಳಿಗೆ ನಮಗೆ ಮನೆ ಕಟ್ಟಬೇಕು, ನಾವು ಸಿಟಿಯಲ್ಲಿರೋದು, ಹೊಲಗಳಿಲ್ಲ, ನಮಗೂ ಸಹ ಸ್ವಲ್ಪ ಬೇಕಾಗಿವೆ ಅಂತಂದರೆ ಅವಳಿಗೆ ತುಂಡುಗಳನ್ನು ಕೊಟ್ಟು ಅವರಿಗೆ ಮನೆ ಕಟ್ಟಲಿಕ್ಕೆ ಹೆಲ್ಪ್ ಮಾಡಿರ್ತಾಳೆ, ಮನೆ ಕಟ್ಕೊಳ್ಳಿಕ್ಕೆ ಸಹಾಯ ಮಾಡಿರ್ತಾಳೆ. ಬಟ್ ಆದರೆ ತಾನು ಯಾರ ಹತ್ರನೂ ಸಹಾಯನ ಕೇಳ್ದೇನೆ ನನ್ನ ಜೀವನವನ್ನು ಸಾಗಿಸ್ತಾ ಇರ್ತಾಳೆ. ಹೀಗೆ ಎಲ್ಲರಿಗೂ ಸಹಾಯ ಮಾಡುವುದರಿಂದ ಅವಳ ಒಂದು ಜೀವನದ ಒಂದು ವ್ಯವಹಾರದಲ್ಲಿ ಉಳಿತಾಯ ಅಂತಕ್ಕಂಥದ್ದು ಜಾಸ್ತಿ ಇರೋದಿಲ್ಲ. ಏನಾದರೂ ಹಾಸ್ಪಿಟಲ್ಲು ಮತ್ತು ಯಾವುದಾದ್ರೂ ಒಂದು ದೊಡ್ಡ ಒಂದು ಹಣದ ಅವಶ್ಯಕತೆ ಇರುವಾಗ ಅವಳಲ್ಲಿ ಅಷ್ಟೊಂದು ಹಣ ಅದನ್ನು ಪೂರೈಸ್ಕೊಳ್ಳಿಕ್ಕೆ ಹಣ ಇರೋದಿಲ್ಲ. ಯಾಕಂದರೆ ಇರ್ತಕ್ಕಂಥ ಹಣವನ್ನು ಎಲ್ರಿಗೂ ಬೇಕಂದವ್ರಿಗೆ ಕೊಟ್ಟು ಖಾಲಿ ಮಾಡ್ಕೊಂಡಿರ್ತಾಳೆ. ಹೀಗಿರಬೇಕಾದ್ರೆ ಒಂದು ವರ್ಷ ಹೀಗಿರಬೇಕಾದ್ರೆ ಅವಳು ಕೆಲವೊಂದು ವರ್ಷ ಮಕ್ಕಳು ಚಿಕ್ಕವಿರುವಾಗಲೇ ಒಂದು ಬಾರಿ ಬರಗಾಲ ಬರುತ್ತೆ. ಬರಗಾಲ ಬಂದಿರಬೇಕಾದ್ರೆ ಅವಳು ಯಾವುದನ್ನು ಕೂಡಿಟ್ಕೊಂಡಿರಂಗಿಲ್ಲ. 3 ಮಕ್ಕಳು ಮತ್ತು ತಾನು ಮತ್ತು ಎಲ್ಲರಿಗೂ ಕೊಡ್ತಾ ಇರೋದರಿಂದ ಅವಳು ಕೂಡಿಟ್ಕೊಳ್ಳೋಕ್ಕಾಗಿರಂಗಿಲ್ಲ. ಹಾಗಾಗಿ ಯಾವುದೇ ದವಸ ಧಾನ್ಯಗಳು ಉಣ್ಲಿಕ್ಕೆ ಜೋಳ ಆಗುವುದು ಏನೂ ಇರೋದಿಲ್ಲ ಮನೆಯಲ್ಲಿ. ಹಾಗಾಗಿ ಅವಳು ಏನಪ್ಪ ಅಂದರೆ ಆ ಒಂದು ಬರಗಾಲದ ಪರಿಸ್ಥಿತಿಯಲ್ಲಿ ಅವಳು ಏನು ಮಾಡ್ತಾಳೆ ಅಂದರೆ ಅವಳ ಹತ್ತಿರದ ಸಂಬಂಧಿ ಆಗಿರ್ತಕ್ಕಂಥವರಲ್ಲಿ ತನ್ನ ಮನೆಯ ಹೆಣ್ಮಗಳಿಗೆ ಆ ಮನೆ ಕೊಟ್ಟಿರ್ತದೆ.
ಅದಕ್ಕಾಗಿ ಮನೆಯಲ್ಲಿ ಏನೂ ಇರದೇ ಕಾರಣ ಸ್ವಲ್ಪ ದಿನ ಅವ್ರ ಮನೆಗೆ ಹೋಗಿದ್ರಾಯ್ತು ಅಂಥೇಳಿ ಮಕ್ಳಿಗೆ ಕರ್ಕೊಂಡು ಅವ್ರ ಮನೆಗೆ ಹೋಗ್ತಾಳೆ. ಹತ್ತಿರ ಸಂಬಂಧಿ ಇರ್ತಕ್ಕಂಥವ್ರ ಮನೆಗೆ ಮಕ್ಳಿಗೆ ಕರ್ಕೊಂಡು ಹೋಗಿರ್ಬೇಕಾದ್ರೆ ಮನೇಲಿ ಗಂಡು ಮಕ್ಕಳೆಲ್ಲ ಚೆನ್ನಾಗಿರ್ತಾರೆ. ಇಬ್ಬರು ಇರ್ತಾರೆ, ಅವ್ರ ಮನೆಯಲ್ಲಿ ಇಬ್ಬರು ನೆಗಣಿದರು ಇರ್ತಾರೆ. ಒಬ್ಬಳು ಚಲೋ ಇರ್ತಾಳೆ, ಏನೂ ಅಂತಿರಂಗಿಲ್ಲ. ಮತ್ತು ಅವ್ರಿಗೆ ಉಣ್ಣು ತಿನ್ನು ಮತ್ತು ಹುಡುಗರಿಗೆ ತುಂಬಾ ಜೀವ ಮಾಡಿ ಪ್ರೀತಿ ಮಾಡ್ತಿರ್ತಾಳೆ. ಒಬ್ಬಳು ಚೆನ್ನಾಗಿರ್ತಾಳೆ. ಆದರೆ ಇನ್ನೊಬ್ಳು ಏನಿರ್ತಾಳಲ್ಲ, ಇನ್ನೊಬ್ಳು ಅವ್ರ ತಂಗಿ ನೆಗಣೆ ದೊಡ್ಡವಳು ಚಲೋ ಇರ್ತಾಳೆ. ಮತ್ತು ಅವ್ರ ತಂಗಿ ತುಂಬಾ ಬೆರಿಕಿರ್ತಾಳೆ, ಅಂದರೆ ರಫ್ ಇರ್ತಾಳೆ. ಅವಳೇನಪ್ಪ ಅಂದರೆ ಆ ಹುಡುಗರಿಗೆ ತಮ್ಮ ಹುಡುಗರು ಸಣ್ಣ ಇರ್ತವೆ ಮತ್ತು ಇವ್ರ ಹುಡುಗರು ಚಿಕ್ಕ ಇರ್ತವೆ. ಇವಿಬ್ಬರು ಆಡ್ತಿರ್ಬೇಕಾದ್ರೆ ಏನಾದರೂ ಒಂದು ಹುಡುಗರು ಮತ್ತು ಚಿಕ್ಕ ಹುಡುಗರು ಜಗಳ ಮಾಡ್ತಿರ್ಬೇಕಾದ್ರೆ ಬರೀ ತಮ್ಮ ಹುಡುಗರಿಗೆ ಮೇಲೆ ಕಟ್ಕೊಂಡು ಆ ಹುಡುಗಿಗೆ ಬೈತಿರ್ತಾಳೆ. ಮತ್ತು ಅವರು ಈ ಹುಡುಗರನ್ನ ಬಿಡಿಸಿದ್ರೆ, ಈ ಹುಡುಗರನ್ನ ರೇಗಿಸಿದ್ರೆ ಅವರು ಏನು ಅಂತಿರಲ್ಲ. ಮತ್ತು ಈ ಹುಡುಗರು ಏನಾದರೂ ಅವ್ರು ಏನು ಬಂದಿರ್ತಾರಲ್ಲ ಮನೆಯಾಗಿರ್ಲಿಕ್ಕಂತೇಳಿ ಗೆಸ್ಟ್, ಅವ್ರೇನಾದರೂ ಅಂದರೆ ಮತ್ತು ರೇಗಿಸಿದ್ರೆ ಅವಳಿಗೆ ಚೆನ್ನಾಗಿ ಬಡಿತಿರ್ತಾಳೆ ಹುಡುಗರಿಗೆ. ಮತ್ತು ಊಟ ಮಾಡಬೇಕಾದ್ರೆ ಅವಳಿಗೆ ನಿನ್ನೆ ಉಳಿದಿರ್ತಕ್ಕಂಥದ್ದು ಮತ್ತು ಏನಾದರೂ ಚೆನ್ನಾಗಿರದೇ ಇರ್ತಕ್ಕಂಥದ್ದು ಆಹಾರವನ್ನು ಕೊಡ್ತಿರ್ತಾಳೆ. ಆ ಹುಡುಗರಿಗೆ ತಾವು ಚೆನ್ನಾಗಿರ್ತಕ್ಕಂಥದ್ದನ್ನು ತನ್ನ ಮಕ್ಕಳಿಗೆ ಬಡಿಸ್ತಿರ್ತಾಳೆ. ಅವಳೇನು ಭಾಳ ದಿನಗಳಿರೋಂಗಿಲ್ಲ, ಸ್ವಲ್ಪ ದಿನ ಇದ್ದರೂ ಅಷ್ಟು ಚೆನ್ನಾಗಿ ನೋಡ್ಕೊಳ್ಳೋಂಗಿಲ್ಲ. ಅವ್ರ ಮನೆಯಲ್ಲಿ ತುಂಬಾ ಕೆಲಸ ಹಚ್ತಿರ್ತಾರೆ ಅವ್ರಿಗೆ. ಅವಳು ಎಷ್ಟೋ ಜನರಿಗೆ ಹೆಲ್ಪ್ ಮಾಡಿರ್ತಾಳೆ, ಎಷ್ಟೋ ಜನರಿಗೆ ಕಷ್ಟ ಅಂದವ್ರಿಗೆ ಏನೇನೆಲ್ಲ ಕೊಟ್ಟಿರ್ತಾಳೆ. ಬಟ್ ತನಗೆ ಆ ಒಂದು ಪರಿಸ್ಥಿತಿ ಬಂದಾಗ ಅವಳಿಗೆ ತುಂಬಾ ನೋವು ಮಾಡಿರ್ತಾರೆ. ಅವರು ಒಂದು ಕಡೆ ಒಂದು 15-20 ದಿನಗಳ ಮಟ್ಟಿಗೆ ಅವರ ಮನೆಯಲ್ಲಿ ಇರಬೇಕು ಅಂತ ಹೋದರೆ ತುಂಬಾ ನೋವು ಮಾಡಿರ್ತಾರೆ ಅವಳಿಗೆ. ಅವ್ರು ತುಂಬಾ ಕೆಲಸ ಹಚ್ಚೋರು, ಮೇಲೆ ಅವಳೊಬ್ಳಿಗೆ ಕೆಲಸ ಮಾಡ್ಲಿಕ್ಕೆ ಹಚ್ಚೋದು ಮನೆಯಲ್ಲೆಲ್ಲ. ಮತ್ತು ಏನಾದ್ರು ತರಲಿಕ್ಕೆ ಮಾಡಲಿಕ್ಕೆ ಹೊಲಕ್ಕೆ ಕಳಿಸ್ತಕ್ಕಂಥದ್ದು, ಮತ್ತು ರಾತ್ರಿ ಅಡುಗೆ ಎಲ್ಲ ಅವಳಿಗೆ ಹಚ್ತಕ್ಕಂಥದ್ದು. ಇಷ್ಟೆಲ್ಲ ಮಾಡಿದ್ರೂ ಅವಳ ಮಕ್ಕಳಿಗೆ ಚೆನ್ನಾಗಿ ನೋಡ್ಕೊಳ್ತಿರಂಗಿಲ್ಲ. ಸುಮ್ಮನೆ ಬೇಯೋದು, ಮೇಲೆ ಗಿಡದಿಂದ ಕೆಳಗೆ ಬೀಳಿಸಿರ್ತಾರೆ. ಗೆಸ್ಟಾಗಿ ಬಂದಿರ್ತಕ್ಕಂಥ ಹುಡುಗರನ್ನು ಗಿಡದಲ್ಲಿ ಆಟ ಆಡುತ್ತಿರುವಾಗ ಮೇಲಿಂದ ಬೀಳಿಸಿದ್ರು ಕೂಡ ತನ್ನ ಮಕ್ಕಳಿಗೆ ಬೈದೇನೆ ಅಲ್ಲೇ ಕಿರಿ ಮಾಡಿ ಏಕೆ ಹಿಂಗೆ ಮಾಡ್ಕೊಂಡು ಅಂತೇಳಿ ಅವಳ ಮಕ್ಕಳಿಗೆ ಗೆಸ್ಟ್ ಇರ್ತಕ್ಕಂತಹ ಆ ಹುಡುಗರಿಗೆ ಬೈದಿರ್ತಾಳೆ. ತುಂಬಾ ಸ್ವಭಾವ ತುಂಬಾ ಕೆಟ್ಟವಳಾಗಿರ್ತಾಳೆ. ಹಾಗಾಗಿ ಒಬ್ಬಳು ಚೆನ್ನಾಗಿದ್ರು ಇನ್ನೊಬ್ರು ಚೆನ್ನಾಗಿರದೇ ಇರೋ ಕಾರಣ ಅವಳು ಅಲ್ಲಿರೋದು ತುಂಬ ಹಿಂಸೆ ಅನಿಸ್ಬಿಡುತ್ತೆ. ಬಟ್ ಅವಳು ಎಷ್ಟೋ ಸಹಾಯ ಮಾಡಿರ್ತಾಳೆ ಎಷ್ಟೋ ಜನರಿಗೆ. ಬಟ್ ತನಗೆ ಕಷ್ಟ ಅಂತ ಬಂದಾಗ ಯಾರು ಆಗ್ತಿರಲಿಲ್ಲ ಅಂತೇಳಿ ತುಂಬಾ ಬೇಜಾರಿನೊಂದಿಗೆ ತನ್ನ ಮನೆಗೆ ಒಂದು 8 ತಿಂಗಳು ಇಟ್ಕೊಂಡು ತನ್ನ ಮನೆಗೆ ಹೋಗ್ತಾಳೆ. ಹೀಗೆ ಜನರಪ್ಪ ಅಂದರೆ ಒಳ್ಳೆಯದು ಕೆಟ್ಟು ಹೀಗಿರ್ತಾರೆ. ಬಡ್ಕೊಂಡ್ರಿ ಮಗಳು ಸ್ವಲ್ಪ ಒಂದು 4-5-6 ವರ್ಷಗಳಲ್ಲಿ ದೊಡ್ಡವಳಾಗ್ತಾಳೆ. ಮತ್ತು ಮಗಳಿಗೆ ಮದುವೆ ಮಾಡಬೇಕು ಅಂತ ಸುಮ್ಮನೆ ಚಿಕ್ಕ ವಯಸ್ಸಿನವಳಿರ್ತಾಳೆ. ಬಟ್ ಬಡತನ ಮನೆಯಲ್ಲಿ ಗಂಡು ಮಕ್ಕಳು ಇರೋಂಗಿಲ್ಲ, ಚಿಕ್ಕ ಮಕ್ಕಳು, ಮತ್ತು ಹೊಲಗಳೆಲ್ಲ ಬೆಳೀತಿರೋಂಗಿಲ್ಲ. ಸ್ವಲ್ಪ ಜಮೀನಿದ್ರೂ ಕೂಡ ಅವು ಬೆಳೀತಿರಲಿಲ್ಲ. ಮತ್ತು ಇರ್ತಕ್ಕಂಥದ್ದನ್ನು ಅವ್ರ ನಾದಿನಿ ಗಂಡು ಇರ್ತಾನಲ್ಲ, 4-5 ಜನ ನಾದಿನಿಯರು ಇರ್ತಾರೆ. ತನ್ನ ಮನೆಯಲ್ಲಿ ಯಾರು ಗಂಡು ಮಕ್ಕಳಿಲ್ಲ ಅಂಥೇಳಿ ಎಲ್ಲ ಒಂದು ಹೊಲದಲ್ಲಿ ಬೆಳೆದಿರ್ತಕ್ಕಂತಹ ಬೆಳೆ ದವಸ ಧಾನ್ಯಗಳನ್ನು ತನ್ನ ನಾದಿನಿ ಗಂಡಿಗೆ ಪೇಟೆಗೆ ಹೋಗಿ ಮಾರ್ಕೊಂಡು ಬಾ ಅಂಥೇಳಿ ಕಳಿಸ್ತಿರ್ತಾಳೆ ಪ್ರತಿ ವರ್ಷ ಕೂಡ. ಆದರೆ ಅವ ಏನು ಮಾಡ್ತಿರ್ತಾನಂದರೆ ಬಂದಿರ್ತಕ್ಕಂಥ ದುಡ್ಡಿನಲ್ಲಿ ಅರ್ಧ ದುಡ್ಡನ್ನು ಮಾತ್ರ ಅವಳಿಗೆ ಕೊಟ್ಟು
ಉಳಿದ ಒಂದು ಸ್ವಲ್ಪ ದುಡ್ಡನ್ನು ತಾನು ಇಟ್ಕೊಳ್ತಿರ್ತಾನೆ. ಏನಾದರೂ ಒಂದು ಹೇಳ್ತಿರ್ತಾನೆ, ಕಡಿಮೆ ಇದೆ ರೇಟು, ಇಲ್ಲ ಕೊಟ್ಟಿಲ್ಲ, ಸರಿಯಾಗಿರಲಿಲ್ಲ ಬೆಳೆ ಮಾಲು, ಅದಕ್ಕೆ ಅವರು ಕಡಿಮೆ ಕೊಟ್ಟಿದ್ದಾರೆ, ಹೀಗೆ ಏನಾದರೂ ಒಂದು ಕಾರಣ ಹೇಳ್ತಿರ್ತಾನೆ. ಅದರಲ್ಲಿ ಒಂದಿಟ್ಟು ಉಳಿಸ್ಕೊಂಡು ಮತ್ತು ಬಂದಿರ್ತಕ್ಕಂಥ ಅಮೌಂಟ್ನಲ್ಲೂ ಒಂದಿಷ್ಟು ನನಗೆ ಬೇಕು ಅಂತೇಳಿ ಅದರಲ್ಲಿ ಒಂದಿಷ್ಟು ಉಳಿಸ್ಕೊಂಡು ಹೀಗೆ ಪ್ರತಿ ವರ್ಷ ಕೂಡ ಅವನಿಗೆ ಕಳಿಸ್ತಿರ್ತಾಳೆ. ಅವನು ಹಾಗೇ ಮಾಡ್ತಿರ್ತಾನೆ. ಮತ್ತೆ ಮುಂದಿನ ವರ್ಷ ಕೂಡ ಅವನಿಗೆ ಕಳಿಸ್ತಿರ್ತಾಳೆ. ಆವಾಗಲೂ ಆ ವರ್ಷ ಕೂಡ ಹಾಗೇ ಮಾಡ್ತಿರ್ತಾನೆ. ಹೀಗೆ ಪ್ರತಿ ವರ್ಷವೂ ಮಾಡ್ತಿರೋದ್ರಿಂದ ಅವಳಿಗೆ ಯಾವುದೇ ದುಡ್ಡು ಆದಾಯನೇ ಆಗ್ತಾ ಇರೋಂಗಿಲ್ಲ. ಮತ್ತು ಮುಂದೆ ಹಾಗೆ ಸ್ವಲ್ಪ ವರ್ಷಗಳು ಕಳೆದ ಹಾಗೆ ಇನ್ನೊಂದು ಮನೆಯಲ್ಲಿ ತುಂಬಾ ಸಮಸ್ಯೆ ಇರುತ್ತೆ. ಆ ಒಂದು ಮನೆಯಲ್ಲಿ ಯಾಕಂದರೆ ಅವ್ರಿಗೆ ತುಂಬಾ ಆಸ್ತಿ ಇರುತ್ತೆ. ಆದರೆ ಮಗ ಮಾತ್ರ ಮಾನಸಿಕ ಒಂದು ಅನಾರೋಗ್ಯದಿಂದ ಬಳಲ್ತಿರ್ತಾನೆ. ಮತ್ತು ಅವರಿಗೆ ಯಾರು ಕೂಡ ಹೆಣ್ಣು ಕೊಡ್ತಿರಂಗಿಲ್ಲ. ಮತ್ತು ಹುಡುಗ ಚೆನ್ನಾಗಿಲ್ಲ ಅಂಥೇಳಿ ಹೆಣ್ಣು ಕೊಡ್ತಿರ್ಲಿಲ್ಲ. ಎಷ್ಟೋ ಜನರಿಗೆ ಕೇಳಿ ನಿರಾಶೆಯಾಗಿ ಮನೆಗೆ ಮರಳಿ ಸುಮ್ಮನೆ ಚಿಂತೆ ಆಗಿಬಿಟ್ಟಿರುತ್ತೆ. ಮಗನದು ಒಂದಿದು ತುಂಬಾ ಆಸ್ತಿ ಇರುತ್ತೆ, ಮಗನಿಗೆ ಹೆಣ್ಣು ಕೊಡ್ತಾಯಿಲ್ಲ, ಮಗನ ಜೀವನ ಹೀಗೆ ಕತ್ತಲಲ್ಲಿ ಮುಳುಗಿಬಿಡುತ್ತೇನೋ, ನಮ್ಮ ಮನೆ ಒಂದು ವಂಶ ಅಂತಕ್ಕಂಥದ್ದು ಇಲ್ಲಿಗೆ ಕೊನೆಯಾಗುತ್ತೇನೋ ಅಂತ ಒಂದಿದು ಇದಾಗ್ತಿರ್ತದೆ. ಯಾರು ರಿಲೇಟಿವ್ಸು ಕೊಡ್ತಿರಲಿಲ್ಲ, ಯಾರು ಕೊಟ್ಟಿರಲಿಲ್ಲ ಅವನಿಗೆ ಹೆಣ್ಮಕ್ಳು ನಾನು. ಅದಕ್ಕೇನು ಮಾಡ್ತಾನೆ, ಅವನಿಗೆ ಗೊತ್ತಿರುತ್ತೆ ಇವಳ ಸ್ವಭಾವ ಒಂಥರ, ಇವಳಿಗೆ ಗೊತ್ತಿರುತ್ತೆ ಇವಳು ಒಳ್ಳೆಯವಳು, ಇವಳಲ್ಲಿ ಏನಾದರೂ ಹೋಗಿ ನಾನು ಕೇಳಿದ್ರೆ ಅವಳು ನಿಜವಾಗ್ಲೂ ನನಗೆ ಕಷ್ಟಕ್ಕೆ ಸ್ಪಂದಿಸ್ತಾಳೆ, ನನಗೆ ಹೆಲ್ಪ್ ಮಾಡ್ಬೋದು ಅಂತ ಆ ಒಬ್ಬ ವಯಸ್ಸಾದ ವ್ಯಕ್ತಿ ತನ್ನ ಮಗನ ಒಂದು ಜೀವನವನ್ನು ಒಂದು ರೂಪವನ್ನು ನೀಡಲಿಕ್ಕೆ ಆ ಒಂದು ಒಳ್ಳೆಯ ಮನಸ್ಸಿರ್ತಕ್ಕಂತಹ ಆ ಮಹಿಳೆಯಲ್ಲಿ ಹೋಗಿ ಅವಳ ಕಾಲಿಗೆ ಉದ್ದಗೆ ದೀರ್ಘ ನಮಸ್ಕಾರ ಹಾಕ್ತಾನೆ. ಅದನ್ನು ನೋಡಿ ಅವಳಿಗೆ ತುಂಬಾ ಏನಪ್ಪ ಯಾಕೆ ಹೀಗೆ ಈ ಥರ ನನ್ನ ಕಾಲಿಗೆ ಯಾಕೆ ಬೀಳ್ತಾಯಿದ್ದೀರಾ ಅಂಥೇಳಿ ತುಂಬ ಕಣ್ಣಲ್ಲಿ ನೀರು ಬಂದುಬಿಡ್ತವೆ ಅವಳಿಗೆ. ಅವನು ಮೇಲೆದ್ದು ಹೇಳ್ತಾನೆ, ನನ್ನ ಮಗನಿಗೆ ಎಲ್ಲೂ ಹೆಣ್ಣು ಕೊಡ್ತಾನೆ ಇಲ್ಲ, ದೊಡ್ಡ ಮನಸ್ಸು ಮಾಡಿ ಮಗಳನ್ನು ನನಗೆ ಕೊಟ್ಟರೆ, ನನ್ನ ಮಗನಿಗೆ ಕೊಟ್ಟರೆ ತುಂಬಾ ಸಹಾಯ ಮಾಡಬೇಕಾಗುತ್ತೆ ಅಂತ ನನ್ನ ಒಂದು ಮನೆಯ ಒಂದು ವಂಶವನ್ನು ಉಳಿಸ್ದಾಗುತ್ತೆ ಅಂತ ಹೇಳ್ತಿರ್ಬೇಕಾದ್ರೆ ಕಳ್ಳು ಚೂರು ಅಂದ್ಬಿಡುತ್ತೆ. ಕಳ್ಳು ಚೂರು ಅಂದು ಏನಪ್ಪ ಇಂಥ ದೊಡ್ಡ ವ್ಯಕ್ತಿ, ಎಷ್ಟು ಶ್ರೀಮಂತರು, ಎಷ್ಟೊಂದು ಮನಸ್ಸಿನಲ್ಲಿ ನೋವಿಟ್ಕೊಂಡು ಪಾಪ ಎಷ್ಟೊಂದು ನೋವಿದ್ದರೆ ನನ್ನ ಕಾಲಿಗೆ ಅವನು ಬೀಳ್ತಿರ್ಬೋದು. ಎಷ್ಟೊಂದು ನೋವಿಟ್ಕೊಂಡು ಕಣ್ಣಲ್ಲಿ ನೀರು ತಂದ್ಕೊಂಡು ಈಗೆಲ್ಲ ಕೇಳ್ತಿದ್ದಾನೆ. ಎಷ್ಟು ನೋವಿದೆ ಅವನಲ್ಲಿ ಅಂತಕ್ಕಂಥನ ಅರ್ಥ ಮಾಡಿಕೊಂಡು ಆಯಿತು ಸರಿ, ನನ್ನ ಅದು ಹೇಗಿರಲಿ, ನಿನ್ನ ಮಗ ಹೇಗೇ ಇರಲಿ, ಎಷ್ಟೇ ಅನಾರೋಗ್ಯ ಕೇಳು ಮಾನಸಿಕ ಅನಾರೋಗ್ಯ ಅದು. ಯಾಕಂದರೆ ಅದೇನು ಒಳ್ಳೆ ರೋಗ ಅಂತೂ ಅಲ್ವೇ ಅಲ್ಲ, ಇನ್ನೂ ಹೆಚ್ಚಾಗ್ತಕ್ಕಂಥ ಒಂದು ಸಂಭವನೇ ಹೆಚ್ಚಿರುತ್ತೆ. ಕಡಿಮೆ ಆಗ್ತಕ್ಕಂಥದ್ದು ಮತ್ತು ಅದು ವಾಸಿ ಆಗ್ತಕ್ಕಂಥದ್ದು ಕಡಿಮೆನೇ. ಬಟ್ ಹೇಗೆ ಇರಲಿ, ನಿನ್ನ ಮಗ ನಿನಗೆ ತುಂಬಾ ಒಳ್ಳೆ ಜನ ನೀವು, ತುಂಬಾ ಆಸ್ತಿ ಇದೆ ನಿಮ್ಮದು, ಬೇರೆಯವ್ರ ಪಾಲಾಗೋದು ಬೇಡ.
ಬೇರೆ ಪಾಲಾಗೋದು ಬೇಡ. ಎಷ್ಟೊಂದು ಮನಸ್ಸಿನಲ್ಲಿ ನೋವು ತುಂಬಿಕೊಂಡು ನನಗೆ ಬಂದು ಇಷ್ಟ ನಿಮ್ಮ ಒಂದು ದೀರ್ಘ ನಮಸ್ಕಾರ ನನಗೆ ನೀವು ಮಾಡಿದ್ದೀರಾ ಅಂದರೆ ನಾನು ನಿಮ್ಗೆ ಕೊಡ್ತೀನಿ ಅಂಥೇಳಿ ಕೊಡ್ತೀನಿ ಹೆಣ್ಣು ಅಂಥೇಳಿ ಅವನಿಗೆ ಒಂದು ಭರವಸೆಯನ್ನು ನೀಡ್ತಾಳೆ. ಸ್ವಲ್ಪ ಒಂದು 3-4 ತಿಂಗಳಲ್ಲಿ ಮದುವೆಯಾಗಿ ತುಂಬಾ ಮಗಳಿಗೆ ಕೊಡ್ತಾಳೆ. ಬಟ್ ಮನೆಯಲ್ಲಿ ಮಾವ ಚೆನ್ನಾಗಿರ್ತಾನೆ, ಬಟ್ ಅತ್ತೆ ಸ್ವಲ್ಪ ಕಿರಿಕಿರಿ ಇರುತ್ತೆ. ಆದರೂ ಕೂಡ ಮಗಳು ಒಳ್ಳೆ ಸ್ವಭಾವದವಳಾಗಿರೋದ್ರಿಂದ ಎಲ್ಲರನ್ನೂ ಹೊಂದಾಣಿಕೆ ಮಾಡಿಕೊಂಡು ಹೋಗ್ತಿರ್ತಾಳೆ.